ನಾನು 6 ವರ್ಷದಿಂದ AMC ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಈ AMC ಪ್ರಾಡಕ್ಟಲ್ಲಿ ನಾನು ವಿತೌಟ್ ಆಯಿಲ್, ವಿತೌಟ್ ವಾಟರ್ ಯಾವ ಥರ ಕುಕ್ ಮಾಡ್ಬೋದು, ಅದ್ರ ಅಡ್ವಾಂಟೇಜ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಇವಾಗ ನೋಡಿ, ವಾಟರ್ಲೆಸ್ ಕುಕ್ಕಿಂಗ್ ಅಂದರೆ ನೀರು ಇಲ್ದಿರೋ ಮಾಡ್ಬೋದು, ಎಣ್ಣೆ ಇಲ್ದಿರೋನು ಮಾಡ್ಬೋದು. ಇವಾಗ ಈ ಪಾಟಲ್ಲಿ ನಾನು ರೋಸ್ಟರ್ ತೊಗೊಂಡಿದ್ದೀನಿ. ಇದರಲ್ಲಿ ಎಣ್ಣೆ ಇಲ್ದಿರ ಯಾವ ಥರ ಚಿಕನ್ ಫ್ರೈ ಮಾಡಿ ತೋರಿಸ್ತೀನಿ, ಯಾವ ಥರ ಕುಕ್ ಆಗುತ್ತೆ ನೀವು ನೋಡ್ಬೋದು. ಒಂದು 3 ಮಿನಿಟ್ ಹೈ ಫ್ಲೇಮ್ ಇಡ್ತೀನಿ. ಒಂದು ಮರ್ಕ್ಯೂರಿ ಟೆಸ್ಟ್ ಮಾಡಿ ತೋರಿಸ್ತೀನಿ. ನಮ್ಮ ಪ್ರಾಡಕ್ಟಲ್ಲಿ ವಿತೌಟ್ ವಾಟರು ಮಾಡ್ಬೋದು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟಿರ್ತೀನಿ. ಹೈ ಫ್ಲೇಮಲ್ಲಿ ಇಟ್ಟರೂ ಕೂಡ ಒಂದು ಚಿಕನ್ ಫ್ರೈ ಮಾಡ್ತೀನಿ, ಎಣ್ಣೆ ಇಲ್ದಿರ ಅದು ಯಾವ ಥರ ಸ್ಟಿಕ್ ಆಗಲ್ಲ. ನಾನು ಒಂದು ಮರ್ಕ್ಯೂರಿ ಟೆಸ್ಟ್ ಮಾಡಿ ತೋರಿಸ್ತೀನಿ, ನೀವು ನೋಡಿ. ಅಷ್ಟರಲ್ಲಿ ವಾಟರ್ಲೆಸ್ ಕುಕ್ಕಿಂಗು, ನೀರು ಇಲ್ದಿರನೇ ಈ ಪಾಟಲ್ಲಿ ನಾನು 4 ಥರ ತರಕಾರಿ ಬೇಯಿಸ್ತೀನಿ. ಬೇಯಿಸೋಕ್ಕಾಗುತ್ತಾ? ನೀರು ಇಲ್ದಿರ ಆಗೋದೇ ಇಲ್ಲ ಬೇರೆ ವೆಸಲಲ್ಲಿ. ಇವಾಗ 4 ಥರ ತರಕಾರಿ ಇಡ್ತಾ ಇದ್ದೀನಿ. ಫಸ್ಟು ಕ್ಯಾರೆಟ್ ಇಡ್ತಾ ಇದ್ದೀನಿ. ಯಾವುದೇ ಒಂದು ತರಕಾರಿ ಪಲ್ಯ ಮಾಡಬೇಕಾದ್ರೂ ನಾವು ಎಲ್ಲ ತರಕಾರಿ ಮಿಕ್ಸ್ ಹಾಕಿದ್ರು ಕೂಡ ನಮ್ಮ AMC ಪ್ರಾಡಕ್ಟಲ್ಲಿ ಈವನಾಗಿ ಕುಕ್ ಆಗುತ್ತೆ. ಫಸ್ಟು ನಾವು ಕ್ಯಾರೆಟ್ ಇಡ್ತಾ ಇದ್ದೀನಿ. ಆಮೇಲೆ ಸ್ವೀಟ್ ಪೊಟೆಟೊ ಗೆಣಸು ಇಡ್ತಾ ಇದ್ದೀನಿ. ಮೊಟ್ಟೆ ಸಹ ಒಂದು ಡ್ರಾಪು ನೀರಿದ್ದೀರ ಇದರಲ್ಲಿ ಕುಕ್ ಮಾಡ್ಬೋದು. ನೋಡಿ, ಆಲೂಗಡ್ಡೆ ಇಡ್ತಾ ಇದ್ದೀನಿ. ಇದು ನೀರಲ್ಲೇ ಇಡಬೇಕು, ಯಾಕೆಂದರೆ ಕಲರ್ ಚೇಂಜ್ ಆಗುತ್ತೆ. ನೀರಿಂದ ಹೊರಗಡೆ ತೆಗೆದ್ರೆ ಕಲರ್ ಚೇಂಜ್ ಆಗುತ್ತೆ ಅಂತ ನೀರಲ್ಲಿ ಇಟ್ಟಿದ್ದೀನಿ. ಕ್ಯಾಬೇಜ್ ಇಡ್ತಾ ಇದ್ದೀನಿ. ಇಷ್ಟು ತರಕಾರಿನೂ ಬಿಲೋ 100 ಡಿಗ್ರಿ ಟೆಂಪ್ರೇಚರಲ್ಲೇ ಕುಕ್ ಮಾಡ್ತೀನಿ ವಿತೌಟ್ ವಾಟರ್. ನಮ್ಮ ಪ್ರಾಡಕ್ಟಲ್ಲಿ ಬಿಲೋ 100 ಡಿಗ್ರಿ ಟೆಂಪ್ರೇಚರಲ್ಲಿ ಕುಕ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಈ ವಿಜಿಯತರ್ಮಲ್ಲಿ ಬಿಲೋ 100 ಡಿಗ್ರಿ ಟೆಂಪ್ರೇಚರಲ್ಲೇ ಕುಕ್ ಮಾಡ್ತೀನಿ. ಒಂದು ಡ್ರಾಪು ನೀರು ಹಾಕ್ತೀರ. ಸಿಮ್ಮಲ್ಲಿ ಇಡ್ತೀನಿ. ಅಂದರೆ ನಾವು ನೀರು ಏನೂ ಹಾಕಿಲ್ಲ ಅಂದಾಗ ತುಂಬ ಕಡಿಮೆ ಫ್ಲೇಮಲ್ಲಿ ನಾನು ಕುಕ್ ಮಾಡ್ತೀನಿ 5 ಮಿನಿಟ್ಗೆ. ಇದು ಒಂದು ನಮ್ಮ AMC ಪ್ರಾಡಕ್ಟ್ಗೆ ಇದೊಂದು ಟೆಕ್ನಾಲಜಿ. ಇದು ಒಂದು ಟೆಂಪ್ರೇಚರ್ ಕಂಟ್ರೋಲು. ಯಾಕೆಂದರೆ ನಮ್ಮ ಪ್ರಾಡಕ್ಟ್ ಇರೋದೇ ಒಂದು AMC ಅಂತ ವಾಟರ್ಲೆಸ್ ಕುಕ್ಕಿಂಗ್, ಫ್ಯಾಟ್ಲೆಸ್ ಕುಕ್ಕಿಂಗ್ ಅಂತ ರೈಟ್ ಟೆಂಪ್ರೇಚರ್ಲಿ ಕುಕ್ ಮಾಡುತ್ತೆ. ಇದನ್ನು ಸೆಟ್ ಮಾಡ್ತೀನಿ. ಇದು ಒಂದು ಟೆಂಪ್ರೇಚರ್ ಕಂಟ್ರೋಲು. ಬಿಲೋ 100 ಡಿಗ್ರಿ ಟೆಂಪ್ರೇಚರ್ಲೇ ಕುಕ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸಪೋಸ್ ನೀರಿಲ್ದಿರ ಬೇಯಿಸಿದಾಗ ಏನಾಗುತ್ತೆ, ಬೇರೆ ಕುಕ್ವೇರಲ್ಲಿ ಬೇರೆ ವೆಸಲಲ್ಲಿ ಮಾಡಿದಾಗ ಏನಾಗುತ್ತೆ, ಅದು ಸೀದೋಗುತ್ತೆ. ಅಂದರೆ ಸೀದೋಗೋ ಚಾನ್ಸ್ ಇರುತ್ತೆ. ನಮ್ಮ ಪ್ರಾಡಕ್ಟಲ್ಲಿ ಬಿಲೋ 100 ಡಿಗ್ರಿ ಟೆಂಪ್ರೇಚರ್ಲಿ ಕುಕ್ ಮಾಡಿದ್ರೆ ಆ ಥರ ಚಾನ್ಸ್ ತೊಗೊಳಲ್ಲ. ಕಟ್ಲೆಟ್ ಸಿಂಬಲ್ 60 ಡಿಗ್ರಿಗೆ ಫ್ರೀ ಹೀಟ್ ಆಗುತ್ತೆ. ಕ್ಯಾರೆಟ್ ಸಿಂಬಲ್ಗೆ ಇಡ್ತಾ ಇದ್ದೀನಿ. 5 ಮಿನಿಟ್ಗೆ ಇಡ್ತೀನಿ. ಈ ನೋಡಿ ಸೆಟ್ ಮಾಡ್ತಾ ಇದ್ದೀನಿ. ಇದನ್ನ ಹಾಕೋ ಉದ್ದೇಶ ಏನು ಅಂದರೆ, ಇದರಲ್ಲಿ ಓವರ್ ಬಾಯ್ಲ್ ಆದರೆ ಸಪೋಸ್ ಸೀದೋಗೋ ಚಾನ್ಸ್ ಇದ್ದರೆ ನಮಗೆ ಇಂಡಿಕೇಟ್ ಮಾಡುತ್ತೆ, ಸೀದೋಗ್ತಾ ಇದೆ, ಕಡಿಮೆ ಫ್ಲೇಮ್ ಮಾಡಿ ಅಂತ ಅಂದ್ಬಿಟ್ಟು ಇದು ಇಂಡಿಕೇಟ್ ಮಾಡುತ್ತೆ. ಬಿಲೋ 100 ಡಿಗ್ರಿ ಟೆಂಪ್ರೇಚರ್ಲಿ ಕುಕ್ ಆಗುತ್ತೆ. ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನ ಹೈ ಫ್ಲೇಮಲ್ಲಿ ಈ ಥರ ಬೇರೆ ವೆಸಲ್ನ ಇಟ್ಟಾಗ ಒಂದು 3 ಮಿನಿಟ್ ಇಟ್ಟರೆ ಏನಾಗುತ್ತೆ, ಸೀದೋಗುತ್ತೆ. ನೆನೆಗೆ ಉಪ್ಪು, ಹುಳಿ, ಖಾರ, ಘಾಟೆಲ್ಲ ಬರುತ್ತಲ್ವಾ. ನಮ್ಮ ಪ್ರಾಡಕ್ಟು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈ ಕುಕ್ವೇರಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಕಡಿಮೆ ಫ್ಲೇಮಲ್ಲಿ 5 ಮಿನಿಟ್ಗೆ ಕುಕ್ ಆಗುತ್ತೆ ಅಂದರೆ ಈ ಫ್ಲೇಮ್ಗೆ ಹೈ ಫ್ಲೇಮ್ ಇಟ್ಟಿದ್ದೀನಿ. ಆದರೂ ಕೂಡ ಇದು ನಾನ್ ಫೋರಸ್ ಮೆಟಲ್ ಆಗಿರೋದ್ರಿಂದ ನೆನೆದು ಉಪ್ಪು, ಹುಳಿ, ಖಾರ, ಘಾಟೆ ಯಾವುದು ಈ ಪ್ರಾಡಕ್ಟಲ್ಲಿ ಬರಲ್ಲ. ಇದರಲ್ಲಿ ಯಾವುದೇ ಥರ ಅಂದರೆ ಎಣ್ಣೆ ಇಲ್ದಿರನೂ ಮಾಡ್ಬೋದು. ಇದರಲ್ಲಿ ಯಾವುದೇ ಫೋರಸ್ ಇರಲ್ಲ, ಅದಕ್ಕೆ ಎಣ್ಣೆ ಇಲ್ದಿರನೂ ಮಾಡ್ಬೋದು. ಬೇರೆ ವೆಸಲಲ್ಲಿ ಎಣ್ಣೆ ಇಲ್ದಿರ ಮಾಡೋಕ್ಕಾಗಲ್ಲ ಅಲ್ವಾ, ಸೀದೋಗುತ್ತೆ. ಇವಾಗ ಇದರಲ್ಲಿ ಒಂದು ಮರ್ಕ್ಯೂರಿ ಟೆಸ್ಟ್ ಮಾಡ್ತೀನಿ. 60 ಡಿಗ್ರಿಗೆ ಫ್ರೀ ಹೀಟ್ ಮಾಡ್ಕೊತೀನಿ. ಅವಾಗ ನೋಡೋಣ, ಒಂದು ವಾಟರ್ ಹಾಕಿ ನೋಡೋಣ. ಮತ್ತು 1/2 kg ಚಿಕನ್ ತೊಗೊಂಡಿದ್ದೀರಿ. ಇದನ್ನು ಒಂದು ಡ್ರಾಪು ನೀರು ಇದ್ದೀರ, ಒಂದು ಡ್ರಾಪು ಆಯಿಲ್ ಇದ್ದೀರ, ನಾವು ಯಾವ ಥರ ಚಿಕನ್ನ ಟೇಸ್ಟಿಯಾಗಿ ಕುಕ್ ಮಾಡ್ಬೋದು ನೋಡೋಣ.
ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸು ನಾವು ನ್ಯಾಚುರಲಾಗಿ ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿರೋ ಮನೆಗಳಲ್ಲಿ ಅದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಿ. ಆದರೆ ಬೇರೆ ಕಡೆ ಏನು ಮಾಡ್ತಾರೆ, ಟೇಸ್ಟ್ ಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಯಾವ್ಯಾವುದೋ ಪ್ರಾಡಕ್ಟಿಂದ ಮಾಡಿರೋಂಥ ಮಸಾಲ ಐಟಮ್ಗಳೆಲ್ಲ ಹಾಕ್ತಾರೆ. ಆ ಮಸಾಲ ಐಟಮ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ, ನಮಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ. ಬಟ್ ನಾವು ಇದರಲ್ಲಿ ಬಿಲೋ 100 ಡಿಗ್ರಿ ಟೆಂಪ್ರೇಚರ್ಲಿ ಕುಕ್ ಮಾಡೋದ್ರಿಂದ ಏನೇ ಆಗಲಿ, ಮುದ್ದೆಯಿಂದ ಬೇಕಿಂಗ್ ರೋಸ್ಟಿಂಗ್ ಎಲ್ಲನೂ ಇದರಲ್ಲಿ ಮಾಡ್ಬೋದು. ಈ ಥರ ಒಳ್ಳೆ ಟೆಂಪ್ರೇಚರ್ಲಿ ಕುಕ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಗ್ಯಾಸ್ಟ್ರೈಟಿಸು ಅವಾಯ್ಡ್ ಆಗುತ್ತೆ. ಇದಕ್ಕೆ ಬೇಕಾದಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ನಾವೇನು ಮಾಡ್ತೀವಿ, ಹೋಟೆಲಲ್ಲಿ ಊಟನೇ ಮಾಡಲ್ಲ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಮಸಾಲೆ ಐಟಮ್ ಜಾಸ್ತಿ ತಿನ್ನಬಾರ್ದು ಅಂತ. ನೋಡಿ, ಇದೆಲ್ಲ ಮನೇಲಿ ಮಾಡ್ಕೊಂಡಿರೋಂಥ ನ್ಯಾಚುರಲಿ ಇಂಗ್ರೀಡಿಯೆಂಟ್ಸು, ಅದನ್ನೇ ಯೂಸ್ ಮಾಡ್ತೀನಿ. ಬೇರೆ ಯಾವುದೂ ಮಸಾಲ ಪದಾರ್ಥ ಏನು ಯೂಸ್ ಮಾಡಲ್ಲ. ಇದು ಯಾವುದೇ ಕಾರಣಕ್ಕೂ ಹ್ಯಾಂಡಲ್ ಹೀಟ್ ಆಗೋದಿಲ್ಲ. ನೋಡಿ, ಇಷ್ಟು ಟೈಮು ಬೇರೆ ವೇಸಲ್ಲು ಹೈ ಫ್ಲೇಮಲ್ಲಿ ಕುಕ್ಕರ್ ಇಟ್ಟಾಗ ಏನಾಗುತ್ತೆ, ಮೆಟಲ್ ರಿಲೀಸ್ ಆಗುತ್ತೆ. ಬಟ್ ನಮ್ಮ ಪ್ರಾಡಕ್ಟಲ್ಲಿ ಯಾವುದೇ ಮೆಟಲ್ ರಿಲೀಸ್ ಆಗೋದಿಲ್ಲ. ಇಷ್ಟೊತ್ತು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೆನ್ನೆದು ಉಪ್ಪು, ಹುಳಿ, ಖಾರ, ಘಾಟಿ ಯಾವುದೂ ಇದರಲ್ಲಿ ಬಂದಿಲ್ಲ. ನಾವು ಈ ಥರ ಇದ್ದಾಗ ಏನಾದರೂ ಬಾಯ್ಲ್ ಮಾಡಬೇಕಾದ್ರೆ ಏನಾಗುತ್ತೆ, ಸ್ಟಿಕ್ ಆಗುತ್ತೆ. ಏನಾದರೂ ಹಾಕಿದಾಗ ಇಂಗ್ರೀಡಿಯೆಂಟ್ಸ್, ವೆಜಿಟೇಬಲ್ಸ್ ಏನಾದರೂ ಹಾಕಿದ್ರೆ ಸ್ಟಿಕ್ ಆಗುತ್ತೆ. ನಮ್ಮ ಪ್ರಾಡಕ್ಟಲ್ಲಿ ನೋಡಿ, 1 ಡ್ರಾಪು ನೀರು ಹಾಕ್ತೀನಿ, ಅದು ಮರ್ಕ್ಯುರಿ ಥರ ಓಡಾಡ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಮರ್ಕ್ಯುರಿ ಥರ ಓಡಾಡ್ತಾ ಇದೆ. ಇನ್ನು ಆಯಿಲ್ ಅಬ್ಸರ್ವ್ ಮಾಡ್ಕೊಳೋದಿಲ್ಲ. ನೋಡಿ, 1 ಡ್ರಾಪ್ ಆಯಿಲ್, 1 ಡ್ರಾಪ್ ನೀರನ್ನೇ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅಂದರೆ ಆಯಿಲ್ ಅಬ್ಸರ್ವ್ ಮಾಡ್ಕೊಳುತ್ತಾ. ಸೊ ಇದರಲ್ಲಿ ಎಣ್ಣೆ ಇದ್ದಿರನ್ನು ಕುಕ್ ಮಾಡ್ಬೋದು. ಇವಾಗ ಡೈರೆಕ್ಟಾಗಿ ಚಿಕನ್ ಹಾಕ್ತೀನಿ. ಈ ಚಿಕನ್ ಡೈರೆಕ್ಟಾಗಿ ಹಾಕೋದ್ರಿಂದ ಕಂಪೇರ್ ಮಾಡಿದ ಬೇರೆ ವೇಸಲಲ್ಲಿ ತುಂಬ ಸ್ಟಿಕ್ ಆಗೋಗಿರುತ್ತೆ ಅಲ್ವಾ. ಇದರಲ್ಲಿ ನೋಡಿ ಹಾಕಿದ್ದೀನಿ, ಕ್ಯಾಪ್ ಹಾಕ್ತೀನಿ, ಅದೆಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಒಂದು ಅರ್ಧ ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಬಿಡ್ತೀನಿ, ಮೀಡಿಯಂ ಫ್ಲೇಮಲ್ಲಿ. ಅಷ್ಟೊತ್ತಿಗೆ ನಾನು ವಿತೌಟ್ ವಾಟರ್ ಕುಕ್ ಮಾಡ್ತಾ ಇದ್ದೀನಿ ಇದರಲ್ಲಿ, ANC ಪ್ರಾಡಕ್ಟಲ್ಲಿ. ಇವಾಗ ಇತ್ತು ವಿತ್ ವಾಟರ್ ಕುಕ್ ಮಾಡೋಣ. ಟೇಸ್ಟು ಯಾವುದರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಯಾವುದರಲ್ಲಿ ನ್ಯೂಟ್ರಿಷನ್ ಕಳ್ಕೊಂಡಿರುತ್ತೆ ನೋಡೋಣ. ಈ ವೆಸಲಲ್ಲಿ ಇದು ಅಲ್ಯೂಮಿನಿಯಂ ವೆಸಲು, ಇದರಲ್ಲಿ ವಿತೌಟ್ ವಾಟರ್ ಮಾಡೋಕ್ಕಾಗೋದೇ ಇಲ್ಲ. ನೋಡೋಣ ಟೇಸ್ಟ್ ಯಾವುದರಲ್ಲಿರುತ್ತೆ. ನಾವು ಈ ಪ್ರಾಡಕ್ಟಲ್ಲಿ ಇವಾಗ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ವಿತೌಟ್ ಆಯಿಲು. 3 ಮಿನಿಟಲ್ಲಿ ವಿತೌಟ್ ಆಯಿಲು ಫ್ರೈ ಮಾಡ್ತೀನಿ. ಆಗುತ್ತಾ ಬೇರೆ ವೆಸಲಲ್ಲಿ ಲಿಡ್ ಹಾಕಿ ಮಾಡ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಚಿಕನ್ ಸಾಫ್ಟ್ ಆಗಿರುತ್ತೆ, ಬೇಗ ಕುಕ್ ಆಗುತ್ತೆ ಅಂದ್ಬಿಟ್ಟು ಪ್ರೆಷರ್ ಕುಕ್ಕರ್ಗೂ ಹಾಕಲ್ಲ ಬೇರೆ ವೆಸಲಲ್ಲಿ. ಬಟ್ ನಮ್ಮ ಪ್ರಾಡಕ್ಟಲ್ಲಿ ಲಿಡ್ ಹಾಕ್ತೀನಿ. ಲಿಡ್ ಹಾಕೋ ಉದ್ದೇಶ ಅಂದರೆ ಬೇಗ ಕುಕ್ ಆಗುತ್ತೆ. ನಾವು ಎಷ್ಟೇ ಕ್ವಾಂಟಿಟಿ ಇಟ್ಟಿದ್ರು ಕೂಡ ಜಾಸ್ತಿ ಓವರ್ ಬಾಯ್ಲ್ ಆಗಲ್ಲ. ಇದರಲ್ಲಿ ಲಿಡ್ ಹಾಕಿದ್ರೂ ಸಹ ಓವರ್ ಬಾಯ್ಲ್ ಆಗಲ್ಲ. ಅದನ್ನು ತೋರಿಸೋ ಉದ್ದೇಶಕ್ಕೆ ನಾನು ಇದಕ್ಕೆ ಲಿಡ್ ಹಾಕ್ತೀನಿ. ಇದು ಯಾವುದೇ ಕಾರಣಕ್ಕೂ ಬರೆಸ್ಟ್ ಆಗಲ್ಲ, ಯಾಕೆಂದರೆ 4 ಸೇಫ್ಟಿ ವಾಲ್ ಇದೆ. 1 2 3 4 ಸೇಫ್ಟಿ ವಾಲ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬರೆಸ್ಟ್ ಆಗಲ್ಲ. ವಾಶ್ ಮಾಡ್ಕೊಬೇಕಾದ್ರೆ ಈ ಥರ ಓಪನ್ ಮಾಡ್ತೀರಿ, ಆಮೇಲೆ ವಾಶ್ ಮಾಡ್ಕೊತೀವಿ. ಈ ಲಿಡ್ ಬಂದು ಫಾಸ್ಟಾಗಿ ಕುಕ್ ಮಾಡಬೇಕು ಅಂದ್ಬಿಟ್ಟು ಇದನ್ನು ತಯಾರು ಮಾಡಿದ್ದಾರೆ. ಇದರಲ್ಲಿ ಸಾಫ್ಟ್ ವಿಂಡೋ ಮತ್ತು ಟರ್ಬೋ ಅಂತ 2 ವಿಂಡೋ ಇರುತ್ತೆ. ನಾನಿವಾಗ ಇದು ಸಾಫ್ಟೇ ಇದೆ. ಟರ್ಬೋಗೆಲ್ಲ ನಾವೇನು ಯೂಸ್ ಮಾಡ್ತೀರಿ, ಮಟನ್ನು, ರಾಜ್ಮಾ ಅವೆಲ್ಲ ತುಂಬ ಹಾರ್ಡ್ ಅಲ್ವಾ, ಟರ್ಬೋಗೆ ಇಟ್ಕೊಳ್ತೀರಿ. ಸಾಫ್ಟ್ ಬಂದು ಸಾಫ್ಟ್ ಐಟಮ್ಸು. ನಾನು ರೈಸ್ ಮಾಡಬೇಕಾದ್ರೆ, ವೆಜಿಟೇಬಲ್ಸ್ ಕುಕ್ ಮಾಡಬೇಕಾದ್ರೆ ಈ ಸಾಫ್ಟ್ ಇಟ್ಕೊತೀವಿ. ಸಾಫ್ಟ್ಗೆ ನಾನು ಆಡಿಯೋ ತರ್ಮ್ ಯೂಸ್ ಮಾಡ್ತೀನಿ. ಆಡಿಯೋ ತರ್ಮ್ ಯೂಸ್ ಮಾಡೋದ್ರಿಂದ 1 ಮಿನಿಟಲ್ಲಿ ಚಿಕನ್ ಫ್ರೈ ಆಗುತ್ತೆ. ನೋಡೋಣ ಈಗ. ನೋಡಿ, ಇದು 1 ಡ್ರಾಪು ಆಯಿಲ್ ಹಾಕಿಲ್ಲ, 1 ಚೂರು ನೀರು ಹಾಕಿಲ್ಲ, 1 ಚೂರು ಸ್ಟಿಕ್ ಆಗಿಲ್ಲ.
ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಕೊಬೋದು. ನಾನು ಆಯಿಲ್ ಏನು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಹಸಿದೇ ಹಾಕ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸು ಏನು ಪೇಸ್ಟ್ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ತಾ ಇದ್ದೀನಿ. ಕೆಲವ್ರು ಏನು ಹೇಳ್ತಾರೆ ಹಸಿದೇ ಹಾಕೋದ್ರಿಂದ ಹಸಿ ವಾಸನೆ ಬರುತ್ತೆ ಅಂತಾರೆ. ಬಟ್ ನಮ್ಮ ಪ್ರಾಡಕ್ಟಲ್ಲಿ ಯಾವುದೇ ಥರ ಹಸಿ ವಾಸನೆ ಬರಲ್ಲ. ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಮತ್ತು ಉಪ್ಪು ಮತ್ತು ಖಾರ ತುಂಬ ಕಡಿಮೆ ತಗೊಳುತ್ತೆ. ಇದರಲ್ಲಿ ಹಸಿ ಮೆಣಸಿನಕಾಯಿ ಯೂಸ್ ಮಾಡಿದ್ರು ಕೂಡ ಇದರಲ್ಲಿ ಗ್ಯಾಸ್ಟ್ರಿಕ್ ಬರಲ್ಲ ಅಂತಾರೆ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಹಾಕ್ತಾ ಇದ್ದೀನಿ. ಒಂದು ಸರಿ ಎಲ್ಲ ತಿರುಗಿಸಿ ಕೊಡೋಣ. ಮಸಾಲೆ ಎಲ್ಲ ಕರೆಕ್ಟಾಗಿ ಈವನ್ ಆಗಿ ಮಿಕ್ಸ್ ಆಗಲಿ ಅಂತ. ಪದೇ ಪದೇ ತಿರುಗಿಸ್ಕೊಡೋ ಅವಶ್ಯಕತೆಯೂ ಇಲ್ಲ. ಈಗ ಈ ಲಿಡ್ ಹಾಕ್ತಾ ಇದ್ದೀನಿ. ಈ ಲಿಡ್ಡಲ್ಲಿ ನೀವು ಬೇರೆ ವೆಸಲಲ್ಲಾದರೆ ಲಿಡ್ ಹಾಕಿದ್ರೆ ಚಿಕನ್ ಫ್ರೈ ಆದರೆ ಬೇಗ ಆಗೋಗುತ್ತೆ. ಜಾಸ್ತಿ ಓವರ್ ಬಾಯ್ಲ್ ಆದರೆ ಏನಾಗೋಗುತ್ತೆ, ಅದು ತುಂಬ ಸಾಫ್ಟ್ ಆಗೋಗ್ಬಿಡುತ್ತೆ. ನಮ್ಮ ವೆಸಲಲ್ಲಿ ಆ ಥರ ಆಗಲ್ಲ. ಚಿಕನ್ ಬೇಗನೆ ಆಗುತ್ತೆ, ಬಟ್ ಅದು ಜಾಸ್ತಿ ಓವರ್ ಬಾಯ್ಲ್ ಆಗಲ್ಲ. ಅದನ್ನು ತೋರಿಸೋ ಉದ್ದೇಶಕ್ಕೆ ಇದನ್ನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಬಂದಾಗ ಹೇಳ್ತೀನಿ. ಇದು ಒಂದು ನ್ಯೂಟ್ರಿಷನ್ ಪ್ರಾಡಕ್ಟ್ ಅಂತ ತಯಾರು ಮಾಡಿರೋದು. ಇದರಲ್ಲಿ ನಾವೇನೇ ಕುಕ್ ಮಾಡಿದ್ರು ನ್ಯೂಟ್ರಿಷನ್ ನಮಗೆ ಡೈರೆಕ್ಟಾಗಿ ಸಿಗುತ್ತೆ. ನೀವು ನೋಡ್ಬೋದು ನ್ಯೂಟ್ರಿಷನ್ ಓವರ್ ಬಾಯ್ಲ್ ಆಗ್ತಾ ಇದೆ ಅಂತ ನಮಗೆ ಸಿಗ್ನಲ್ ಕೊಡ್ತಾ ಇದೆ. ಇವಾಗ ಫ್ಲೇಮ್ ಕಡಿಮೆ ಮಾಡ್ತೀನಿ. ಬೇರೆ ವೆಸಲಲ್ಲಿ ಈ ಥರ ಇಂಡಿಕೇಟ್ ಮಾಡುತ್ತಾ ಓವರ್ ಬಾಯ್ಲ್ ಆಗಬೇಕಾದ್ರೆ ಮಾಡೋದಿಲ್ಲ. ನಾವು ನೀರು ಹಾಕ್ದಿರ ನಾವು ತರಕಾರಿ ಬಾಯ್ಲ್ ಮಾಡ್ತಾ ಇದ್ದೀವಿ. ಓವರ್ ಬಾಯ್ಲ್ ಆಗಬೇಕಾದ್ರೆ ಅದು ಏನು ಹೇಳುತ್ತೆ, ನಮಗೆ ಸಿಗ್ನಲ್ ಮಾಡುತ್ತೆ ಫ್ಲೇಮ್ ಜಾಸ್ತಿ ಆಯಿತು ಕಡಿಮೆ ಮಾಡಿ ಅಂತ. ಈಗ ಕಡಿಮೆ ಮಾಡಿದ್ದೀನಿ. ಯಾವುದಾದ್ರೂ ಕುಕ್ವೇರಲ್ಲಿ ಇಷ್ಟು ಫಾಸ್ಟಾಗಿ ಅಡುಗೆ ಆಗುತ್ತಾ ನಿಮಗೆ? ಏನಿಲ್ಲಾಂದ್ರೂ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 1/2 hour ತಗೊಳುತ್ತೆ. ಅದನ್ನು ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಏನಿಲ್ಲ 15 minutes ತಗೊಳುತ್ತೆ ಅಲ್ವಾ? ಸೀಗಿದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಬಟ್ ನಮ್ಮಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದೇ ಲೇಟು, ಕುಕ್ಕಿಂಗ್ ಮಾತ್ರ ತುಂಬ ಫಾಸ್ಟಾಗಿ ಆಗುತ್ತೆ. ನಾನು 5 ನಿಮಿಷಕ್ಕೆ ಇಟ್ಟಿದ್ದೀನಿ, 5 ನಿಮಿಷ ಕಂಪ್ಲೀಟಾಗಿ ಕುಕ್ ಆಗುತ್ತೆ. ಚಿಕನ್ ಫ್ರೈ ಬಂದು ಸೈಕ್ಲಿಕ್ ಲಿಡ್ ಯೂಸ್ ಮಾಡೋದ್ರಿಂದ ಅಡಿಗೆ ತಂದು ಯೂಸ್ ಮಾಡಿದ್ರೆ ಓನ್ಲಿ 1 minute ನಾವು ಕುಕ್ ಮಾಡ್ಬೋದು ಇದನ್ನು.
ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ನೋಡಿ ನಾನು 4 ಥರ ತರಕಾರಿ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ನ್ಯೂಟ್ರಿಷನ್ ಸ್ಕಿಪ್ ಆಗಲ್ಲ. ಯಾಕೆ ಅಂತಂದರೆ ನಾವು ಪ್ರೆಷರ್ ಕುಕ್ಕರಲ್ಲಿ ಹಾಕಿದಾಗ ಪ್ರೆಷರ್ ತಗೊಳುತ್ತೆ, ಪ್ರೆಷರ್ ಆಚೆ ಬಿಡುತ್ತೆ. ನಮ್ಮದರಲ್ಲಿ ಸ್ಟೀಮಲ್ಲಿ ಕುಕ್ ಆಗೋದ್ರಿಂದ ಅದು ಹಬೆ ಎಲ್ಲ ಒಳಗಡೆನೇ ಇರೋದ್ರಿಂದ ಅದು ನೀಟಾಗಿ ಕುಕ್ ಆಗ್ತಾ ಇದೆ ಈಗ. ನೋಡಿ ಇದು ಹೈ ಫ್ಲೇಮ್ ಇಟ್ಟಿದ್ದೀನಿ. ಏನಿಲ್ಲ ಅಂದರೂ 5 ಮಿನಿಟ್ ಅಥವಾ 10 ಮಿನಿಟ್ ತೊಗೊಳುತ್ತೆ ಕ್ಯಾರೆಟ್ ಕುಕ್ ಆಗಬೇಕಾದ್ರೆ. ಯಾಕಂದರೆ ಕ್ಯಾರೆಟು ಸ್ವಲ್ಪ ಹಾರ್ಡ್ ಇರುತ್ತೆ. ಹಾಗಾಗಿ ಇದರಲ್ಲಿ ಗೆಣಸು ಸಹ ನಾನು ಎಲ್ಲ ತರಕಾರಿ ಜೊತೆ ಇಟ್ಟಿದ್ದೀನಿ. ಗೆಣಸು ಒಂದು ಸಾಫ್ಟ್ ಆಗಿರುತ್ತೆ. ನಾವು ಬೇರೆ ವೆಸಲಲ್ಲಿ ಎಲ್ಲ ತರಕಾರಿಯಲ್ಲಿ ಮಿಕ್ಸ್ ಮಾಡಿ ತರಕಾರಿ ಇಟ್ಟಾಗ ಏನಾಗುತ್ತೆ, ಗೆಣಸು ತುಂಬ ಬೇಗ ಬೆಂದ್ಬಿಡುತ್ತೆ. ಅದು ಒಂಥರ ಪಿಚೆ ಪಿಚೆ ಥರ ಆಗೋಗ್ಬಿಡುತ್ತೆ. ಬಟ್ ನಮ್ಮ ಪ್ರಾಡಕ್ಟಲ್ಲಿ ಈವನ ಕುಕ್ ಆಗಿರುತ್ತೆ. ಗೆಣಸು ಎಷ್ಟು ಬೇಯಬೇಕೋ ಅಷ್ಟೇ ಬೆಂದಿರುತ್ತೆ, ಕ್ಯಾರೆಟ್ ಎಷ್ಟು ಬೇಯಬೇಕೋ ಅಷ್ಟು ಮಾತ್ರ ಬೆಂದಿರುತ್ತೆ. ಬೇರೆ ವೆಸಲಲ್ಲಿ ಆ ಥರ ಆಗಲ್ಲ. ಎಲ್ಲ ವೆಜಿಟೇಬಲ್ಸು ಈವನಾಗಿ ಕುಕ್ ಆಗಲ್ಲ. ನಮ್ಮ ಪ್ರಾಡಕ್ಟಲ್ಲಿ ಈವನಾಗಿ ಕುಕ್ ಆಗುತ್ತೆ. ಇನ್ನು 1 ಮಿನಿಟ್ ಇದೆ ಇದರಲ್ಲಿ. ಈ ಥರ ಕುಕ್ ಮಾಡಿ ತಿನ್ನೋದ್ರಿಂದ ಎಲ್ಲನೂ ಹಬೆನಲ್ಲಿ ಬೇಯುತ್ತೆ. ಈ ಥರ ಹಬೆಯಲ್ಲಿ ಬೆಂದಾಗ ಡಯಟ್ ಮಾಡ್ತಾರಲ್ವ, ಗೊತ್ತಿಲ್ದಿರ ಡಯಟ್ ಮಾಡ್ತಾರೆ. ಏನೇನೋ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಸರಿಯಾಗಿ ಮಾಹಿತಿ ತಿಳ್ಕೊಂಡಿರೋ ಡಾಕ್ಟರ್ ಹತ್ರ ಮಾಹಿತಿ ತಿಳ್ಕೊಂಡಿರೋ ಅವ್ರು ಡಯಟ್ ಮಾಡಿಕ್ ಹೋದಾಗ ಹೆಲ್ತಲ್ಲಿ ಏರುಪೇರು ಆಗುತ್ತೆ. ಬಟ್ ನಮಗೇನು ಬೇಡ, ಡಾಕ್ಟರ್ಸ್ ಅವಶ್ಯಕತೆನೇ ಇಲ್ಲ. ಸಮತೋಲನ ಆಹಾರ ನಾವು ಕರೆಕ್ಟಾಗಿ ತಿಂದಾಗ ನಮಗೆ ಯಾವುದೇ ಒಂದು ಡಾಕ್ಟರ್ ಹತ್ರ ಹೋಗಿ ಡಯಟಿಷಿಯನ್ ಹತ್ರ ಹೋಗಿ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಸಮತೋಲನ ಆಹಾರ ಇರೋದು ತರಕಾರಿಗಳಲ್ಲಿ. ಅದಕ್ಕೆ ಅದು ನಮಗೆ ನೇರವಾಗಿ ಸಿಗೋದ್ರಿಂದ ನಾವು ಹೆಲ್ದಿಯಾಗಿರ್ಬೋದು. ಡಯಟ್ ಮಾಡಬೇಕಾದ್ರೂ ಅಷ್ಟೇ ವೀಕ್ಲಿ ಒನ್ಸ್ ಅಥವಾ ಒಂದು ದಿನಕ್ಕೆ 1 ಸಾರಿ ಬೆಳಗ್ಗೆ ಎದ್ದು ಈ ಥರ 2 ಮೊಟ್ಟೆ ನೀರು ಇಲ್ದಿರ ಬೇಯಿಸ್ಕೊಂಡು ತಿಂದಾಗ ನಮಗೆ ಹೆಲ್ತ್ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾವು ವಾಕಿಂಗು ಎಲ್ಲ ನಾವು ನಮ್ಮ ಲೈಫ್ ಸ್ಟೈಲ್ನ ಅಳವಡಿಸ್ಕೊಂಡಾಗ ನಾವು ಇನ್ನೂ ಹೆಲ್ದಿಯಾಗಿರ್ಬೋದು. ನೋಡಿ ಇದು ಈಗ ಇನ್ನಷ್ಟು ಸಿಮ್ ಕೇಳ್ತಾ ಇದೆ. ಫ್ಲೇಮ್ ಹೈ ಆಗಿದೆ ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಲೋನಲ್ಲಿ ಇಟ್ಟಿದ್ದೀನಿ. 1/2 ಮಿನಿಟ್ ಕೇಳ್ತಾ ಇದೆ. ನೋಡಿ ಈಗ ಆಗಿದೆ ಕಂಪ್ಲೀಟಾಗಿ. ನೋಡಿ ರಿಂಗ್ ಟೋನ್ ಥರ ಕೇಳುತ್ತೆ. ಇವಾಗ ಕಂಪ್ಲೀಟಾಗಿ ಆಗಿದೆ. ಇವಾಗ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ 0 ಬಂದಿದೆ, ಕಂಪ್ಲೀಟಾಗಿ ಆಗಿದೆ. ಅದೇ ರೀತಿ ನಾವು ಚಿಕನ್ ಫ್ರೈ ಇಟ್ಟಿದ್ದೀರಿ. ಇದು ಟರ್ಬೋ ಆ್ಯಂಡ್ ಸಾಫ್ಟ್ 2 ವಿಂಡೋ ಬರುತ್ತೆ. ಟರ್ಬೋ ಆ್ಯಂಡ್ ಸಾಫ್ಟ್ 2 ವಿಂಡೋ ಬರುತ್ತೆ. ನಾನು ಸಾಫ್ಟ್ 1 ಮಿನಿಟ್ ಇಡ್ತೀನಿ. ಇದರಲ್ಲಿ ಸಾಫ್ಟ್ 1 ಮಿನಿಟ್ ಇಡ್ತೀನಿ.